ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನನ್ನದು 2 ಸ್ಟೆಪ್ಪಲ್ಲಿ ಮಾಡ್ತಾ ಇರೋ ಡಿಸೈನು. ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ಸ್ನ ಹಾಕ್ಕೋಬೋದು. ಈ ಡಿಸೈನಿಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ಈ ಥರ ಬೀಡ್ಸ್ನ ತಗೊಂಡಿದ್ದೀನಿ. ಈ ಡಿಸೈನಿಗೆ ನಾನು 7 ಎಳೆ ದಾರನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಸ್ಯಾರಿನ ರೈಟ್ ಸೈಡ್ ಎಡ್ಜಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಒಂದೆರಡು ಲಾಕ್ನ ಮಾಡ್ಕೋಬೇಕು. ಈ ಥರ 2 ನಾಟ್ನ ಮಾಡಿಕೊಂಡು, ಈಗ ಟು ನಾಟ್ನ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಆದಮೇಲೆ ನೆಕ್ಸ್ಟು 2 ಚೈನ್ಸ್ನ ಹಾಕ್ಕೋಬೇಕು. ನೋಡಿ, ಇಲ್ಲಿ 1 2 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ಈ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಇವಾಗ 3 ಲೂಪ್ ಆಗಿದೆ. ಇಲ್ಲಿ 3 ಲೂಪಿಂದ 2 ಲೂಪಿಂದ 1 ಮಾಡ್ಕೋಬೇಕು, ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ಅಂದರೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1, ಮತ್ತೆ ಅಗೇನ್ 2ರಲ್ಲಿ 1 ಮಾಡ್ಕೊಳ್ಳೋಣ. ಸೊ 4 ಡಬಲ್ ಕ್ರೋಶನ ಮಾಡಿದ್ದೀನಿ. ಅಂದರೆ 2 ಚೈನ್ನ ಹಾಕಿದ್ದೀನಿ ಅಲ್ವಾ, ಅದನ್ನು ಕೌಂಟ್ ಮಾಡಿಕೊಂಡು ಒಟ್ಟು ನಾನು 4 ಡಬಲ್ ಕ್ರೋಶೆನ ಮಾಡಿದ್ದೀನಿ. 4 ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸ್ಟ್ರೈಟಾಗಿಟ್ಟು ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗಲೂ ಅಷ್ಟೇ 3 ಲೂಪ್ ಆಗಿದೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ನೆಕ್ಸ್ಟು ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ. 2 ಸಲ ದಾರ ತಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. ನೋಡಿ, ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಒಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು 4 ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆನ ಮಾಡಿದ್ವಿ. ಅದಾದಮೇಲೆ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಈಗ ಅಗೇನ್ 3 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 3 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಯಾರಿಗೆ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಬಟ್ಟೆಗೆ ಹಾಕೋಣ, ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆ. ಒಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, 4 ಡಬಲ್ ಕ್ರೋಶೆ 3 ಚೈನ್ಸ್, 4 ಡಬಲ್ ಕ್ರೋಶೆ 3 ಚೈನ್ಸ್, ಮತ್ತು 4 ಡಬಲ್ ಕ್ರೋಶೆ 3 ಚೈನ್ಸ್. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು.
ಇದೇ ಫಸ್ಟ್ ಸ್ಟೆಪ್ಪು. ಇದೇ ರೀತಿಯಲ್ಲಿ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿ ಫಸ್ಟ್ ಸ್ಟೆಪ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ಪಿಗೆ ಏನೂ ಇಲ್ಲ ಫ್ರೆಂಡ್ಸ್, 4 ಡಬಲ್ ಕ್ರೋಶೆ 3 ಚೈನ್ಸ್, 4 ಡಬಲ್ ಕ್ರೋಶೆ 3 ಚೈನ್ಸ್, 4 ಡಬಲ್ ಕ್ರೋಶೆ 3 ಚೈನ್ಸ್, ಇಷ್ಟೇ ಫ್ರೆಂಡ್ಸ್. ಇದು ಫಸ್ಟ್ ಸ್ಟೆಪ್ಪು. ತುಂಬಾ ಈಸಿ ಇದೆ, ಬಿಗಿನರ್ಸ್ ಸಹ ಆರಾಮಾಗಿ ಈ ಡಿಸೈನ್ನ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಸೆಕೆಂಡ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸೆಕೆಂಡ್ ಸ್ಟೆಪ್ಪಿಗೆ ನಾನು ಸ್ಯಾರಿ ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಲಾಕ್ ಮಾಡಿಬಿಟ್ಟು 2 ಚೈನ್ಸ್ನ ಹಾಕಿದ್ವಿ ಅಲ್ವಾ, ನೋಡಿ ಇಲ್ಲಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿಬಿಟ್ಟು 2 ಚೈನ್ಸ್ ಹಾಕಿದ್ವಿ ಅಲ್ವಾ, ಈ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಈ ಥರ ಇಲ್ಲೂ ಒಂದೆರಡು ಲಾಕ್ನ ಮಾಡ್ಕೋಬೇಕು, 2 ನಾಟ್ನ ಮಾಡ್ಕೋಬೇಕು. 2 ನಾಟ್ನ ಮಾಡಿಕೊಂಡು ಈಗ ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳಿ, 1 2 2 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈಗ ಈ 4 ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಸೊ 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಅಂದರೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಮತ್ತೆ ಸೇಮ್ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಸೇಮ್ ಡಬಲ್ ಕ್ರೋಶೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಸೇಮ್ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗ 4 ಡಬಲ್ ಕ್ರೋಶೆ ಆಗಿದೆ. ಈಗ ಚೈನ್ಸ್ನ ಹಾಕ್ಕೋಬೇಕು, 1 2 3 3 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ಇಲ್ಲಿ 3 ಚೈನ್ಸ್ ಆಗಿದೆ. 3 ಚೈನ್ಸ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಇಲ್ಲಿ ಈ 4 ಡಬಲ್ ಕ್ರೋಶೆ ಇದೆ ಅಲ್ವಾ, ಈ 4 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 3 ಚೈನ್ ಗ್ಯಾಪಿಗೆ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಇಲ್ಲಿ 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಅದೇ ಹೋಲಿಗೆ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ಇಲ್ಲಿ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಒಟ್ಟು 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡಿದ ಜಾಗದಲ್ಲೇ ಲಾಕ್ ಮಾಡ್ಕೊಂಡ್ವಿ, ಆಮೇಲೆ 2 ಚೈನ್ಸ್ನ ಹಾಕಿ 4 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ಹಾಕ್ಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆನ ಹಾಕಿರೋದು. ಈಗ ದಾರನ ಮೇಲ್ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಈ ಶೇಪಲ್ಲಿ ಬೀಡನ್ನ ತೊಗೊಂಡಿದ್ದೀನಿ, ಸಿಲಿಂಡ್ರ್ ಶೇಪಲ್ಲಿ. ನಿಮ್ಮ ಹತ್ರ ಯಾವ ರೀತಿ ಬೀಡ್ ಇದೆ ಅದೇ ರೀತಿ ಬೀಡ್ ತೊಗೊಳ್ಳಿ, ಇದೇ ಥರ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಈಗ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ನೆಕ್ಸ್ಟು ಡಬಲ್ ಕ್ರೋಶೆ ಗ್ಯಾಪ್ ಆದಮೇಲೆ ನೆಕ್ಸ್ಟು 3 ಚೈನ್ ಆಗಿದೆ ಅಲ್ವಾ, ಆ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟು 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ನಾವು 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇನ್ ಕೇಸ್ ನೀವು ಇಲ್ಲಿ 5 ಡಬಲ್ ಕ್ರೋಶೆ ಮಾಡಿದರೆ ಮೇಲ್ಗಡೆನೂ 5 ಡಬಲ್ ಕ್ರೋಶೆನೇ ಮಾಡ್ಕೋಬೇಕು. ಇಲ್ಲ ಇಲ್ಲಿ 3 ಡಬಲ್ ಕ್ರೋಶೆ ಮಾಡಿದರೆ ಬೇಸ್ ಲೈನಲ್ಲಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲೂ
3 ಡಬಲ್ ಕ್ರೋಶೆನೇ ಮಾಡಬೇಕು ಫ್ರೆಂಡ್ಸ್. ನಾನಿಲ್ಲಿ ಬೇಸ್ ಲೈನಲ್ಲಿ 4 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲೂ 4 ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಈಗ ಅಗೇನ್ 3 ಚೈನ್ಸ್ನ ಹಾಕ್ಕೊಳ್ಳಿ. 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟು 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಇಲ್ಲೂ ಅಷ್ಟೇ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ಫಸ್ಟ್ ವಿಡಿಯೋ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಈ ಥರ 4 ಡಬಲ್ ಕ್ರೋಶೆ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 3 ಚೈನ್ ಗ್ಯಾಪಿಗೆ ಹೋಗಿ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ, 2 ಸಲ ದಾರ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. ಫ್ರೆಂಡ್ಸ್, ಇಷ್ಟೇ ಡಿಫ್ರೆನ್ಸು, ಜಾಸ್ತಿ ಏನು ಕಷ್ಟ ಇಲ್ಲ, ತುಂಬಾ ಈಸಿ ಇರುತ್ತೆ. ಸ್ವಲ್ಪ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಬಿಗಿನರ್ಸು. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಷ್ಟೇ ಸೆಕೆಂಡ್ ಸ್ಟೆಪ್ಪು ಅಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಇದೆ. ಸ್ಟಾರ್ಟಿಂಗ್ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. ನೆಕ್ಸ್ಟ್ 4 ಡಬಲ್ ಕ್ರೋಶೆ, ನೆಕ್ಸ್ಟ್ ಬೀಡ್, 4 ಡಬಲ್ ಕ್ರೋಶೆ, ಮತ್ತು 3 ಚೈನ್ಸ್, 4 ಡಬಲ್ ಕ್ರೋಶೆ, ಬೀಡ್, ಮತ್ತು 4 ಡಬಲ್ ಕ್ರೋಶೆ ಆದಮೇಲೆ ಚೈನ್ಸ್. ಒಂದ್ಸಲಿ 3 ಚೈನ್ಸ್ನ ಹಾಕಬೇಕು, ಒಂದ್ಸಲಿ ಬೀಡನ್ನ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟೆಪ್ಪು, ತುಂಬಾ ಈಸಿ ಇದೆ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ, ಹಾಗೆ ಕುಚ್ಚನ್ನು ಸಹ ಕಟ್ಟಿದ್ದೀನಿ. ನೋಡಿ, ಇಲ್ಲಿ ಪುಟ್ಪುಟಾಣಿಯಾಗಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬಿಗಿನರ್ಸು ಸಹ ಆರಾಮಾಗಿ ಹಾಕ್ಕೋಬೋದು, ಜಾಸ್ತಿ ಡಿಫಿಕಲ್ಟ್ ಏನಿಲ್ಲ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 400 ಎಬೋ ಚಾರ್ಜಸ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಡಿಸೈನಿಗೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ, ಹಾಗೆ ದಾರದೊಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಒಂದು ಸ್ವಲ್ಪ ಡಿಸೈನು ಸಹ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿ ಬಂದು ಫುಲ್ಲು ರೆಡ್ ಇರೋದ್ರಿಂದ ಕಸ್ಟಮರ್ ಬಂದುಬಿಟ್ಟು ಬ್ಲೂ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸಲ್ಲಿ ವರ್ಕ್ ಮಾಡಿಸ್ತಿದ್ದೀನಿ. ಸೊ ಅದೇ ಕಾಂಬಿನೇಷನಲ್ಲಿ ಡಿಸೈನ್ನ ಮಾಡಿಕೊಡಿ ಅಂದಿದ್ದಾರೆ. ಸೊ ಹಾಗಾಗಿ ಬ್ಲೂ ಆ್ಯಂಡ್ ಗ್ರೀನ್ ಕಲರಲ್ಲಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತೀನಿ. ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು, ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡಿದ್ದೀನಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಆಮೇಲೆ ನಾನು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಕಂಬನ ಸ್ಟಾರ್ಟ್ ಮಾಡಿರೋದು. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೋಬೇಕು. ಎರಡನೇ ನೋಡಿ, ಈಗ 2 ಟೈಮ್ಸು ಸಿಂಗಲ್ ಲಾಕ್ ಆಗಿದೆ ಅಂತ ತಿಳ್ಕೊಳ್ಳಿ. 2 ಚೈನ್ಸ್ನ ಹಾಕ್ಕೊಂಡು ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಥರ ನೋಡಿ, ಇಲ್ಲಿ ಈ ಡಬಲ್ ಕ್ರೋಶೆ ಪಕ್ಕದಲ್ಲಿ ನಾನು 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ ಇಲ್ಲಿ. ಓಕೆನಾ? ಅದಾದಮೇಲೆ ಒಂದು ಡಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ, ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ಬ್ಯಾಕ್ ಸೈಡ್ ಇದೆಯಲ್ಲ, ಆ ಬೀಡನ್ನ ಈ ಥರ ಫ್ರಂಟಿಗೆ ಎಳ್ಕೊಂಡು 3 ಲೂಪ್ ಆಗಿರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ, ಈಗ ಒಂದು ಬೀಡ್ ಹಾಕ್ತಲೇ ಡಬಲ್ ಕ್ರೋಶೆ ಮಾಡಿದ್ದೀನಿ, ಒಂದು ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶೆ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡಬೇಕು. ಈಗ 3 ಲೂಪ್ ಆಗಿದೆ, ಎರಡರಲ್ಲೊಂದು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಆಗುತ್ತೆ. ಈಗ ನೋಡಿ, 3 ಡಬಲ್ ಕ್ರೋಶೆ ಆಗಿದೆ. 3 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕೋಬೇಕು. 1 2 3
3 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇದು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಡಬಲ್ ಕ್ರೋಶೆನ ಮಾಡಬೇಕು. ಬಟ್ಟೆಗೆ ಹಾಕಿ ದಾರನ ಎಳ್ಕೋಬೇಕು. ಸೊ 3 ಲೂಪ್ ಆಗಿರುತ್ತೆ, 2ರಲ್ಲೊಂದು ಎಗೇನ್ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಹಾಗೆ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ ಈಗ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಮುಂದೆ ಬೀಡನ್ನ ಮುಂದೆ ಎಳ್ಕೊಂಡು 2ರಲ್ಲೊಂದು ಎಗೇನ್ 2ರಲ್ಲೊಂದು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಹಾಗೆಯೇ ಒಂದು ಡಬಲ್ ಕ್ರೋಶೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಬಟ್ಟೆಗೆ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲೊಂದು ಎಗೇನ್ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಬಟ್ಟೆಗೆ ಹಾಕಿ ದಾರನ ಎಳ್ಕೋಬೇಕು. 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ ಕ್ರೋಶದ ಮೇಲೆ ಇವಾಗ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಇನ್ಸೆಟ್ ಮಾಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಪಕ್ಕದಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಪಕ್ಕನೇ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಬಟ್ಟೆಗೆ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು 2ರಲ್ಲೊಂದು ಮಾಡ್ಕೋಬೇಕು. ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಬಟ್ಟೆಗೆ ಹಾಕೋಣ. 3 ಲೂಪ್ ಆಗುತ್ತೆ. 2ರಲ್ಲೊಂದು ಅಂದರೆ ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಈಗ 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಫ್ರೆಂಡ್ಸ್ ಸ್ಯಾರಿ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಟೈಟಾಗಿ ಎಳೆದು ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಬೇಸ್ ಲೈನಲ್ಲಿ ನಾವು ತುಂಬಾ ಹುಷಾರಾಗಿ ಸ್ಯಾರಿ ಸುಕ್ಕಾಗದೇ ಇರೋ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡಬೇಕು. ಅಂದರೆ ನಾವಿಲ್ಲಿ 3 ಚೈನ್ಸ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆ ಮಾಡ್ತೀವಲ್ಲ ಸ್ಟಾರ್ಟಿಂಗು, ಆಗ ನಾವು ಒಂದು ಪಾಯಿಂಟ್ ಒಳಗೇ ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ ಈಗ ತೋರಿಸ್ತೀನಿ. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ ಒಳಗೆ ನೋಡಿ 1 ಪಾಯಿಂಟ್ ಒಳಗೆ ನಾನು ತೊಗೊಂಡೆ ಅಲ್ಲ, ಆ ಥರ 1 ಪಾಯಿಂಟ್ ಒಳಗೇ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಆಗ ಮಾತ್ರ ನಮಗೆ ಸ್ಯಾರಿ ಸುಕ್ಕಾಗೋದಿಲ್ಲ. ಇಲ್ಲ ಅಂದರೆ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಬೇಸ್ ಲೈನಲ್ಲಿ ನಾವೇನಾದರೂ ಸ್ಯಾರಿ ಸುಕ್ ಮಾಡಿಕೊಂಡ್ರೆ ಮೇಲೆ ಡಿಸೈನು ಪೂರ್ತಿ ಸುಕ್ಕಾಗೆ ಕಾಣಿಸುತ್ತೆ. ಸೊ ಹಾಗಾಗಿ ಬೇಸ್ ಲೈನ್ನ ಹುಷಾರಾಗಿ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು 3 ಚೈನ್ಸ್ನ ಹಾಕ್ಕೋಬೇಕು. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಎಲ್ಲೂ ಸ್ಯಾರಿ ಸುಕ್ಕಾಗಿಲ್ಲ ನಂದು. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈಗ 2 ಚೈನ್ಸ್ನ ಹಾಕಿ 3 ಚೈನ್ಸ್ನ ಹಾಕಿ ಮತ್ತೆ ಡಬಲ್ ಕ್ರೋಶೆ ಮಾಡಲಿಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಕೊನೆಯಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶೆನ ಮಾಡಿಕೊಂಡು ಡಿಸೈನ್ನ ಎಂಡ್ ಮಾಡ್ತೀನಿ. ಕೊನೆಯಲ್ಲಿ ಇಷ್ಟೇ ಫ್ರೆಂಡ್ಸ್, 3 or 4 ಚೈನ್ಸ್ನ ಡಬಲ್ ಕ್ರೋಶೆನ ಮಾಡ್ಕೋಬೋದು. ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇರಲ್ಲ, ಯಾಕೆಂದರೆ ಇಲ್ಲಿ ಸ್ಪೇಸ್ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ 4 ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ಸ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನೋಡಿ ನೀವು ನೋಡ್ತಾ ಇರ್ಬೋದು ನನ್ನ ಸ್ಯಾರಿ ಎಲ್ಲೂ ಸುಕ್ಕಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ಸೊ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಬ್ಲೂ ಕಲರ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನೋಡಿ ಡಬಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶೆ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಆ ಸಿಂಗಲ್ ಕ್ರೋಶೆಯ ಮೇಲ್ಗಡೆ ಹೋಲ್ ಇರುತ್ತಲ್ವ, ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಗಂಟು ಬ್ಯಾಕ್ ಸೈಡ್ ಬರುತ್ತೆ, ಅಲ್ಲಿಗೆ ಕೊನೆಯಲ್ಲಿ ಗ್ಲೂ ಹಾಕಿ ಪೇಸ್ಟ್ನ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅಲ್ವಾ, ಆ ಡಬಲ್ ಕ್ರೋಶೆ ಮೇಲ್ಗಡೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಈಗ 2 or 3 ಚೈನ್ಸ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು.
ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಎಳ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಆ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಈಗ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ 3 ಚೈನ್ ಗ್ಯಾಪ್ ಒಳಗಡೆ ನಾವು 3 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ 3 ಡಬಲ್ ಕ್ರೋಶೆ ಆದಮೇಲೆ 3 ಡಬಲ್ ಕ್ರೋಶೆ ಆದಮೇಲೆ ಈಗ ಮತ್ತೆ ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮತ್ತೆ 3 ಚೈನ್ಸ್ ಹಾಕಿದ್ದೀನಿ ಅಲ್ವಾ, ಆ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಎಳ್ಕೊಳ್ಳಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿತ್ತು. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. 3 ಚೈನ್ ಗ್ಯಾಪ್ ಒಳಗಡೆ ಒಟ್ಟು ನಾವು 3 ಡಬಲ್ ಕ್ರೋಶೆನ ಮಾಡಬೇಕು. ಈಗ ಮತ್ತೆ ಅಗೇನ್ 3 ಚೈನ್ಸ್ನ ಹಾಕೊಳ್ಳೋಣ. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಹಾಕಿದ್ರೆ 3 ಲೂಪ್ ಆಗುತ್ತೆ. 2 ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಅದೇ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡಾಗ 3 ಲೂಪ್ ಆಗಿರುತ್ತೆ. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಇದೇ ಥರ ನಾವು ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಂಡ್ವೋ ಅದೇ ರೀತಿಯಲ್ಲಿ 3 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಇದು ಅಷ್ಟೇ, ಸೆಕೆಂಡ್ ಸ್ಟೆಪ್ಪು ಅಷ್ಟೇ, ಕಷ್ಟ ಏನೂ ಇಲ್ಲ. ಬೇಸ್ ಲೈನ್ ಹೇಗೆ ಹಾಕಿದ್ವೋ ಅದೇ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. 2 ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ರೆಡ್ ಕಲರ್ ಥ್ರೆಡ್ನ ತಗೊಳ್ತಾ ಇದ್ದೀನಿ, ಅಂದರೆ ಸ್ಯಾರಿ ಕಲರ್ ಥ್ರೆಡ್ನ ತಗೊಳ್ತಾ ಇದ್ದೀನಿ. ಫಸ್ಟು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ಲ, ಅಲ್ಲಿಗೆ ಕ್ರೋಶನ ಹಾಕಿ ಈಗ 3 ಥ್ರೆಡ್ಡಲ್ಲಿ ನಾನು ತಗೊಳ್ತಾ ಇದ್ದೀನಿ. 6 ಎಳೆ ದಾರದಲ್ಲಿ ನಾನು 3 ಎಳೆ ದಾರನ ಮಾತ್ರ ತಗೊಂಡು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡಿಕೊಂಡೆ. ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಫ್ರೆಂಡ್ಸ್, ಅದು ಸ್ಕಿಪ್ ಆಗಿದೆ. ಈಗ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಹಾಕಿದ್ದೀನಿ ಅಲ್ಲ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈಗ ನೋಡಿ 1 2 3 4 5 ನೋಡಿ ಮತ್ತೆ ಅಗೇನ್ 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ನ ಹಾಕ್ಕೊಂಡಿದ್ದೀವಿ. ಈಗ 1 2 3 4 5 6 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ನಾವು 5 ಚೈನ್ಸ್ನ ಹಾಕ್ಕೊಂಡಿರೋದು. ಈಗ 6 ಚೈನ್ನ ಹಾಕ್ಕೊಂಡಿದ್ದೀವಿ, ಅದು ಸ್ವಲ್ಪ ಯು ಶೇಪಲ್ಲಿ ಬರಲಿ ಅಂತ ಅಷ್ಟೇ. ಈಗ ಅಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 2 3 4 5 ಮತ್ತು ಎಗೇನ್ 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ ಹಾಕ್ಕೊಂಡಿದ್ದೀವಿ. ಆಮೇಲೆ 6 ಚೈನ್ ಆದಮೇಲೆ ಈಗ ಮತ್ತೆ ಅಗೇನ್ 3 ಟೈಮ್ಸು 5 ಚೈನ್ನ ಹಾಕ್ಕೋಬೇಕು. ಮತ್ತೆ ಒಂದ್ಸಲಿ 5 ಚೈನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು 5 ಚೈನ್ ಲಾಕಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ 6 ಚೈನ್ನ ಹಾಕ್ಕೋಬೇಕು. 1 2 3 4 5 6 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ 1 2 2 ಟೈಮ್ಸು 5 ಚೈನ್ನ, ಆಮೇಲೆ 6 ಚೈನ್ ಹಾಕಿದ್ದೀನಿ, ಆಮೇಲೆ 3 ಟೈಮ್ಸು 5 ಚೈನ್ನ ಹಾಕಿದ್ದೀನಿ, ಮತ್ತೆ ಅಗೇನ್ 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 6 ಚೈನ್ ಆದಮೇಲೆ ಅಗೇನ್ 3 ಟೈಮ್ಸು ನಾವು 5 ಚೈನ್ಸ್ನ ಹಾಕ್ಕೋಬೇಕು. 5 ಚೈನ್ಸ್ನ ಹಾಕಿ ಮತ್ತೆ ಅಗೇನ್ 1 ಟೈಮು 6 ಚೈನ್ನ ಹಾಕ್ಕೋಬೇಕು. ತೋರಿಸ್ತೀನಿ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾವ ರೀತಿ ಅಂತ. ಸ್ಟಾರ್ಟಿಂಗಲ್ಲಿ ನಾವು 2 ಟೈಮ್ಸು 5 ಚೈನ್ನ ಹಾಕ್ಕೋಬೇಕು, ಆಮೇಲೆ 6 ಚೈನ್ನ ಹಾಕ್ಕೋಬೇಕು, ಆಮೇಲೆ ಅಗೇನ್ 3 ಟೈಮ್ಸು ನಾವು 6 ಚೈನ್ 1 ಟೈಮ್ ಹಾಕಾದ್ಮೇಲೆ 3 ಟೈಮ್ಸು 5 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಆಮೇಲೆ 6 ಚೈನ್ ಮತ್ತೆ ಅಗೇನ್ 3 ಟೈಮ್ಸ್ 5 ಚೈನ್,
ಇದೇ ಥರ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ಮಾಡ್ಕೋಬೇಕು, ಆಮೇಲೆಲ್ಲ 3 ಟೈಮ್ಸೇ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 2 ಟೈಮ್ಸು 5 ಚೈನ್ನ ಹಾಕ್ಕೋಬೇಕು. ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಚೈನ್ಸ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದು ಥರ್ಡ್ ಸ್ಟೆಪ್ಪು ಅಷ್ಟೇ ತುಂಬಾ ಈಸಿಯಾಗಿದೆ. ಈಗ 4th ಸ್ಟೆಪ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಏನು ಲಾಕ್ ಮಾಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈಗ ಇಲ್ಲಿಂದ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಅಂದರೆ ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟು 6 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 4 ಲೂಪ್ ಆಗಿದೆ. ಈಗ 2ರಲ್ಲೊಂದು, 2ರಲ್ಲೊಂದು, ಎಗೇನ್ 2ರಲ್ಲೊಂದು ಟ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 6 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 4 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, ಎಗೇನ್ 2ರಲ್ಲೊಂದು 3 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ಸೊ ಟ್ರಿಬಲ್ ಕ್ರೋಶೆ ಆಗುತ್ತೆ. ನೋಡಿ, ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 6 ಚೈನ್ ಗ್ಯಾಪಿಗೆ ಹೋಗಿ ಟ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ತೋರಿಸ್ತೀನಿ. ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. 6 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 4 ಲೂಪ್ ಆಗುತ್ತೆ. 2ರಲ್ಲೊಂದು, ಎಗೇನ್ 2ರಲ್ಲೊಂದು, ಎಗೇನ್ 2ರಲ್ಲೊಂದು ಟ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ನಾವು 6 ಚೈನ್ ಗ್ಯಾಪ್ ಏನಿದೆ ಫಿಲ್ ಆಗೋ ರೀತಿಯಲ್ಲಿ ನಾವು ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 6 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 4 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು 3 ಟೈಮ್ಸ್ ಮಾಡಬೇಕು. ಸೊ ಟ್ರಿಬಲ್ ಕ್ರೋಶೆ ಆಗುತ್ತೆ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ಥರ ನಾವು ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಮತ್ತೆ ಒಂದು ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಟ್ರಿಬಲ್ ಕ್ರೋಶೆ. 1 2 3 4 5 6 7 8 9 10 11 12ನೇ ಟ್ರಿಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಟ್ರಿಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಇದು 13ನೇ ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಕ್ರೋಶದ ಮೇಲೆ 2 ಸಲ ದಾರ ತಗೊಂಡ್ರೆ ಟ್ರಿಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. 1 ಸಲ ದಾರ ತಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ. ಒಟ್ಟು ನಾನಿಲ್ಲಿ 13 ಟ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೀವು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. 13, 14 ಇಲ್ಲ 12ಕ್ಕೆ ಸ್ಟಾಪ್ ಆಯಿತು ಅಂದರೆ ಅಷ್ಟು ಮಾಡ್ಬೋದು. ಈಗ ನೆಕ್ಸ್ಟು 5 ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಇದೆ ಅಲ್ವಾ, ಆ 5 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆರ್ಚ್ ಇಷ್ಟೇ ಫ್ರೆಂಡ್ಸ್. ಇದು ಒಟ್ಟು ನಾನಿಲ್ಲಿ 13 ಟ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮಗೆ 6 ಚೈನ್ ಗ್ಯಾಪಲ್ಲಿ ಎಷ್ಟು ನಂಬರ್ ಆಫ್ ಟ್ರಿಬಲ್ ಕ್ರೋಶೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟೇ ನಂಬರ್ ಆಫ್ ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಈಗ ಮತ್ತೆ ಅಗೇನ್ 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ 5 ಚೈನಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ನೋಡಿ ಸಿಂಗಲ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. ಈ 6 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ನೋಡಿ, ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 6 ಚೈನ್ ಗ್ಯಾಪಿಗೆ ಹೋಗಿ ಟ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ನಾವು ಸ್ಟಾರ್ಟಿಂಗಲ್ಲಿ ಒಟ್ಟು 13 ಟ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲೂ ಅಷ್ಟೇ 13 ಟ್ರಿಬಲ್ ಕ್ರೋಶೆನೇ ಮಾಡ್ಕೋಬೇಕು. ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಸೊ 4 ಲೂಪ್ ಆಗಿರುತ್ತೆ. 4 ಲೂಪಿಂದ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಇದೇ ಥರ ನಾವು ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಾವು ಸ್ಟಾರ್ಟಿಂಗ್ ಹೇಗೆ 13 ಟ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವೋ ಅದೇ ಥರ ನಾನಿಲ್ಲಿ 13 ಟ್ರಿಬಲ್ ಕ್ರೋಶೆ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು 5 ಚೈನಿಗೆ ಹೋಗಿ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಲಾಕ್ ಮಾಡಿದ್ದೀನಿ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು.
ಲಾಕ್ ಆದಮೇಲೆ 5 ಚೈನ್ಸ್ನ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ಆರ್ಚ್ಗಳು ಅಷ್ಟೇ ಈಕ್ವಲ್ ಆಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ನಂಬರ್ ಆಫ್ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿರ್ತೀರಾ ಅಷ್ಟೇ ನಂಬರ್ ಆಫ್ ತ್ರಿಬಲ್ ಕ್ರೋಶೆ ಎಲ್ಲ ಆರ್ಚ್ಗಳಲ್ಲೂ ಹಾಕಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಮತ್ತೆ ಅಗೇನ್ ಗ್ರೀನ್ ಕಲರ್ ಥ್ರೆಡ್ನ ತಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಸ್ಟಾರ್ಟಿಂಗ್ ಲಾಕು, ಆ ಲಾಕ್ ಮೇಲೆ ಅಂದರೆ ರೆಡ್ ಕಲರ್ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, 4th ಸ್ಟೆಪ್ಪಿಗೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನಿಗೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈಗ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 4 ಆರ್ 5 ಚೈನ್ಸ್ನ ಹಾಕ್ಕೊಂಡು 4 ಆರ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಈಗ 3 ಚೈನ್ಸ್ ಆಗಿದೆ, 4 ಚೈನ್ಸ್ 5 ಚೈನ್, ಒಟ್ಟು ನಾವು 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಲಾಕ್ ಏನು ಮಾಡ್ಕೊಂಡಿದ್ದೀವಿ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅದ್ರ ಮೇಲ್ಗಡೆ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಂಬಾ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದಾಗಿದೆ ಈ ಬೀಡ್ಸು. ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ ಎ ಟೈಮ್ ನಾನು 4 ಬೀಡನ್ನ ತಂದಿದ್ದೀನಿ. ಒಂದೊಂದೇ ಬೀಡನ್ನ ಇನ್ಸೆಟ್ ಮಾಡ್ತೀನಿ. ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆ ಅಲ್ವಾ ಅಲ್ಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ತೋರಿಸ್ತೀನಿ. ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ದಾರ ತಗೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ, 2ರಲ್ಲೊಂದು ಹೀಗೇನು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಎಲ್ಲ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಡಬಲ್ ಕ್ರೋಶೆನ ಮಾಡಬೇಕು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಬಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಒಂದೊಂದೇ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ನೋಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ಎಲ್ಲ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ನಾವು ಬೀಡ್ ಹಾಕಿನೇ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಆಗ ಮಾತ್ರ ತುಂಬ ಗ್ರ್ಯಾಂಡಾಗಿ ಲುಕ್ ಬರುತ್ತೆ. ನೀವು ಇನ್ ಕೇಸ್ ಬೀಡ್ ಜಾಸ್ತಿ ಇಷ್ಟಪಡದೇ ಇರೋರು ಒಂದು ಡಬಲ್ ಕ್ರೋಶೆಗೆ ಬೀಡನ್ನ ಹಾಕಿ ಇನ್ನೊಂದು ಡಬಲ್ ಕ್ರೋಶೆಗೆ ಬೀಡನ್ನ ಸ್ಕಿಪ್ ಮಾಡ್ಬೋದು. ಆ ರೀತಿಯಲ್ಲೂ ಮಾಡ್ಕೋಬೋದು. ಸೊ ಈ ರೀತಿ ನಾನು ಮಾಡ್ತಾ ಇರೋ ರೀತಿಯಲ್ಲಿ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ. ಬ್ರೈಡಲ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ನಾವು ಎಲ್ಲ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಸಿಂಗಲ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ನ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆ ಇದೆ ಅಲ್ವಾ ಆರ್ಚ್ ಸ್ಟಾರ್ಟಿಂಗು ಅಲ್ಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸೆಟ್ ಮಾಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು.
ಬೀಡ್ ಇನ್ಸರ್ಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಹೋಗಿ ದಾರನ ಎಳ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಹೋಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಮತ್ತೆ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಒಂದೊಂದೇ ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನಾವಿಲ್ಲಿ ಎಲ್ಲ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಬೀಡ್ಸ್ನ ಇನ್ಸೆಟ್ ಮಾಡಿಬಿಟ್ಟೇನೆ ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡಿದ್ದೀನಿ ಎಲ್ಲ. ನೀವು ಬೇಕು ಅಂದರೆ ಇನ್ನು ಚೂರು ಬಿಗ್ ಸೈಜ್ ಬೀಡ್ನ ಇನ್ಸೆಟ್ ಮಾಡ್ಕೋಬಹುದು. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಒಂದು ಸ್ವಲ್ಪ ಡಿಸೈನ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಎಲ್ಲ ಆರ್ಚ್ಗಳು ಅಷ್ಟೇ ತುಂಬಾ ಈಕ್ವಲ್ ಆಗಿರುತ್ತೆ ನೋಡಿ. ನೀವು ಅಷ್ಟೇ ನಾನು ಹೇಗೆ ಹಾಕಿದ್ದೀನಿ ಅದೇ ರೀತಿ ಮಾಡಿದ್ರೆ ನಿಮ್ಮದು ಡಿಸೈನ್ ಇದೇ ಥರ ಕಾಣಿಸುತ್ತೆ. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಬ್ರೈಡಲ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ. ಕೊನೆಯಲ್ಲಿ ನೋಡಿ, ಇಲ್ಲಿ ನಾನು ದಾರನ ಇಲ್ಲಿ ಕೊನೆಯಲ್ಲಿ ನನಗೆ ಆರ್ಚ್ಗೆ ಎಂಡಾಗಿದೆ. ಸೊ ಹಾಗಾಗಿ ಕುಚ್ಚು ಆಗೋದಿಲ್ಲ. ಅದಕ್ಕೆ ಎಂಡಿಂಗಲ್ಲಿ ನಾನು ಗ್ಲೂನ ಹಾಕಿ ದಾರನೆಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಚೈನ್ ಏನು ಹಾಕಿದ್ದೀನಿ ಇಲ್ಲಿಗೆ ಬಂದು ಕುಚ್ಚನ್ನ ಕಟ್ಟಬೇಕು. ಕುಚ್ಚನ್ನ ಕಟ್ಟಾದಮೇಲೆ ತೋರಿಸ್ತೀನಿ ನೋಡಿ. ಇದ್ರ ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಸೇಮ್ ಡಿಸೈನಲ್ಲೇ ಬೇರೆ ಸ್ಯಾರಿದು ಡಿಸೈನ್ ಮಾಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕುಚ್ಚನ್ನ ಕಟ್ಟಲಿಕ್ಕೆ 137 ದಾರನ ತೊಗೊಂಡಿದ್ದೀನಿ. ಹಾಗೆ ಆರ್ಚ್ಗೂ ಅಷ್ಟೇ ಸ್ಟೋನ್ ಚೈನ್ನ ಅಂಟಿಸಿದ್ದೀನಿ. ನೀವು ಇಲ್ಲಿ ಬೇಕಂದರೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನ ಅಂಟಿಸ್ಕೋಬೋದು. ಸೊ ಇನ್ನೂ ಗ್ರ್ಯಾಂಡ್ ಲುಕಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 1000ಇಂದ 1200 300ವರೆಗೂ ಚಾರ್ಜಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.